ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಪ್ಪಿಸ್ ಕುಕ್ಕರಿಯಲ್ಲಿ ಒಂದು ಈಸಿ ರೆಸಿಪಿ, ಮಕ್ಕಳಿಗೆ ಇಷ್ಟವಾಗುವಂತಹ ರೆಸಿಪಿ, ಮಕ್ಕಳಿಗೆ ಮಾತ್ರ ಅಲ್ಲ ನಿಮಗೂ ಕೂಡ ಇಷ್ಟವಾಗುವಂತಹ ರೆಸಿಪಿಯನ್ನ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆ ರೆಸಿಪಿ ಬೇರೆ ಯಾವುದು ಅಲ್ಲ, ಪನ್ನೀರ್ ಪೆಪ್ಪರ್ ಫ್ರೈ. ಹಾಗಾದ್ರೆ ಪನ್ನೀರ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ, ಬನ್ನಿ ನೋಡೋಣ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ, ಒಂದು 2.5 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಮೊದಲಿಗೆ ಚೆನ್ನಾಗಿ ಕಾದಿದೆ. ಎಣ್ಣೆ ಕಾದ್ಮೇಲೆ ಸಣ್ಣಕ್ಕೆ ಹೆಚ್ಚಿಕೊಂಡಂತಹ ಈರುಳ್ಳಿನ ಹಾಕೋಬೇಕು. ಈರುಳ್ಳಿ ಜೊತೆಲೆ ಬೆಳ್ಳುಳ್ಳಿ, ಚಿಕ್ಕಕ್ಕೆ ಹೆಚ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ನೀವು ಈ ರೀತಿಯಾಗಿ ಬೆಳ್ಳುಳ್ಳಿ, ಚಿಕ್ಕಕ್ಕೆ ಹೆಚ್ಕೊಂಡಿರೋ ಬೆಳ್ಳುಳ್ಳಿನಾರು ಹಾಕೋಬಹುದು. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಯೂಸ್ ಮಾಡ್ಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಿಲ್ಲ, ಜಸ್ಟ್ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಫ್ರೈ ಆಗೋದೇನು ಬೇಡ. ಬೆಳ್ಳುಳ್ಳಿ ಬಾಯಿಗೆ ಸಿಗ್ತಾ ಇದ್ರೇ ಚೆನ್ನಾಗಿರುತ್ತೆ. ಒಬ್ರೊಬ್ರು ಒಂದೊಂಥರ ಮಾಡ್ಕೋತಾರಲ್ಲ, ಹಾಗಾಗಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು, ನಿಮಗೆ ಸ್ವಲ್ಪ ಮಸಾಲ ಅನ್ಸ್ಕೋಬೇಕು ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇದಕ್ಕೆ ನಾನಿವಾಗ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಜಾಸ್ತಿ ಹಾಕೊಂಡ್ರೆ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು. ನಾನು ಎಲ್ಲ ಅಡುಗೆಗೂ ಕೂಡ ಜಾಸ್ತಿ ಕರಿಬೇವಿನ ಸೊಪ್ಪನ್ನ ಬಳಸ್ತೀನಿ. ಯಾರ್ಯಾರು ಗೆಸ್ಟ್ ಬಂದಿದ್ದಾರೆ, ನಿಮ್ಗೆ ಏನಾದರೂ ಮಾಡಬೇಕು ಅಥವಾ ಮಕ್ಕಳು ಏನಾದರೂ ಪಟಾಪಟ್ ಅಂತ ಕೇಳ್ತಾರೆ, ಅವರಿಗೆ ಬೇಗನೆ ಮಾಡಿಕೊಡ್ಬೇಕು ಅಂತಂದರೆ ನೀವು ಮನೇಲಿ ಪನ್ನೀರ್ ಇದೆ ಅಂತ ಅಂದರೆ ಈ ರೆಸಿಪಿನ ಮಾಡಿ ಕೊಡ್ಬೋದು. ಸಾಕು ಫ್ರೈ ಆಗಿರೋದು. ಇದಕ್ಕೆ ನಾನಿವಾಗ ಪನ್ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 200 ಗ್ರಾಮ್ ಪನ್ನೀರನ್ನು ತಗೊಂಡಿದ್ದೀನಿ. ಆ ಪನ್ನೀರನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ನೋಡಿ ಉಪ್ಪು ಹಾಕಿ. ಪನ್ನೀರ್ ಕೂಡ ಸ್ವಲ್ಪ ಉಪ್ಪಿರುತ್ತೆ. ನಾನು ಪನ್ನೀರ್ ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಒಂದು ಮಸಾಲೆ ಪೌಡರ್ನ ರೆಡಿ ಮಾಡ್ಕೊಬೇಕು. ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. 1 ಚಮಚದಷ್ಟು ಪೆಪ್ಪರ್, ಕಾಳುಮೆಣಸು, ಸೋಂಪು ಒಂದು ಚಮಚ, ಮತ್ತು ಜೀರಿಗೆ 1 ಚಮಚದಷ್ಟು ತೊಗೊಂಡಿದ್ದೀನಿ. ಇವಾಗ ಈ 3 ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ನಾನಿವಾಗ ರೆಡಿ ಮಾಡಿದ್ನಲ್ಲ ಆ ಮಸಾಲೆ ಪೌಡ್ರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನಾನು ಜಸ್ಟ್ ಸೋಂಪಾ ಪೌಡ್ರು, ಪೆಪ್ಪರು ಮತ್ತು ಜೀರಿಗೆಯನ್ನು ಬಳಸಿ ಒಂದು ಮಸಾಲೆ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ, ನೀವು ನಿಮ್ಗೆ ಎಷ್ಟು ಬೇಕು, ಖಾರ ಎಷ್ಟು ಬೇಕು, ನಾನು ಹಸಿಮೆಣಸು ಏನು ಯೂಸ್ ಮಾಡಲ್ಲ. ಎಷ್ಟು ನಿಮಗೆ ಖಾರ ಬೇಕು, ರುಚಿಗೆ ಎಷ್ಟು ಬೇಕು ಅದ್ರ ಮೇಲೆ ನೀವು ಪೌಡರನ್ನು ಬಳಸಿ. ಮಕ್ಳಿಗೆ ಕೊಡ್ತೀರಾ, ಮಕ್ಕಳು ಜಾಸ್ತಿ ಖಾರ ಇಷ್ಟಪಡಲ್ಲ ಅಂತಂದರೆ ಸ್ವಲ್ಪ ಯೂಸ್ ಮಾಡಿದರೆ ಸಾಕು. ಮತ್ತು ಪನ್ನೀರು ಬೇಗ ಬೇಯುತ್ತೆ, ಹಾಗಾಗಿ ನೀವು 3 ನಿಮಿಷ ಇದನ್ನು ಹೀಗೆ ಬಿಟ್ಟರೆ ಸಾಕು. ಇದಕ್ಕೆ ಮುಚ್ಚಳನ ಮುಚ್ಚಿ. ಪನ್ನೀರ್ ಕೂಡ ಬೇಯ್ತಾ ಇದೆ, ಜಸ್ಟ್ 2 to 3 ಮಿನಿಟ್ಸ್. ಮತ್ತೆ ನೋಡೋಣ. ಸಾಕು ಬೆಂದಿದ್ದು, ಮುಚ್ಚಳ ತೆಗೆಯೋಣ. ಘಮ 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 ಅಂತ ಇದೆ. ಪೆಪ್ಪರ್ ಫ್ಲೇವರು ಸಖತ್ತಾಗಿ ಬಂದಿದೆ. ನೀವು ಇದಕ್ಕೆ ಬೇಕಾದರೆ ಮತ್ತೆ ಸ್ವಲ್ಪ ಮೇಲೆ ಪೆಪ್ಪರ್ ಪೌಡ್ರನ್ನು ಹಾಕ್ಕೋಬೋದು. ಇದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಈಗ ಪನ್ನೀರ್ ಪೆಪ್ಪರ್ ಫ್ರೈ ರೆಡಿ ಆಗಿದೆ. ಸರ್ವ್ ಮಾಡೋದೊಂದೇ ಬಾಕಿ ಇರೋದು. ಪನ್ನೀರ್ ಪೆಪ್ಪರ್ ಫ್ರೈ ರೆಡಿ ಆಗಿದೆ. ಟೇಸ್ಟ್ ಅಂತೂ ಅದ್ಭುತವಾಗಿ ಬಂದಿದೆ. ನಾನು ಸ್ವಲ್ಪ ಫ್ರೈ ಜಾಸ್ತಿ ಮಾಡ್ಕೊಂಡಿದ್ದೀನಿ. ತುಂಬ ಫ್ರೈ ಆದ್ರೇ ಅದು ಚೆನ್ನಾಗಿರುತ್ತೆ ತಿನ್ನಕ್ಕೆ.
ಈಗ ತಿನ್ನೋದಕ್ಕೆ ಪನ್ನೀರ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಖುಷಿಯಾಗಿ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ. ಈಸಿ ರೆಸಿಪಿ, 5 ನಿಮಿಷದಲ್ಲಿ ರೆಡಿ ಮಾಡುವಂತಹ ರೆಸಿಪಿ. ನೀವು ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.